ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆ 2025 ಅದು ಯಾವುದೇ ಒಂದು ಹೊಸ ಒಂದು ವೇಕೆನ್ಸಿ ಆಗಿರಲಿ ಮತ್ತು ಹೊಸದಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ರಿಸಲ್ಟ್ಸ್ ಆಗಲಿ ಮತ್ತು ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಒಂದು ಬದಲಾವಣೆಗಳು ಚೇಂಜಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅದರ ಬಗ್ಗೆ ನಾನು ಅಪ್ಡೇಟ್ಸ್ ಗಳನ್ನ ನಾನು ಶೇರ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ಚೇಂಜಸ್ ಏನಂದ್ರೆ ಡೈರೆಕ್ಟ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಏನೋ ಒಂದು ನಿರ್ಧಾರಗಳನ್ನ ಇಲ್ಲಿ ಒಂದು ತಗೊಂತಾ ಇದ್ದಾರೆ. ಎಲ್ಲ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಾ ಇದೀರಾ ಮತ್ತು ಅಪ್ಲೈ ಅನ್ನ ಮಾಡಕ್ಕೆ ಏನೋ ಒಂದು ಕಾಯ್ತಾ ಇದ್ದೀರಿ. ಡೈರೆಕ್ಟ್ ಆಗಿ ಇಲ್ಲಿ ತಮ್ಮ ಒಂದು ಕ್ವಾಲಿಫಿಕೇಶನ್ ಮೇಲೆ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಹೊರಟಿದ್ದಾರೆ. ಓಕೆನಾ, ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುವಂತದ್ದು ಏನಂದ್ರೆ ಏನು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಕೇವಲ ಒಂದು ಕೇಳ್ತಿದ್ರಿ. ಬಟ್ ಈಗ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಯಲ್ಲಿ SLC ಒಂದು ಕ್ವಾಲಿಫಿಕೇಶನ್ ನ ಬಿಟ್ಟು ಮತ್ತೊಂದು ಒಂದು ಕ್ವಾಲಿಫಿಕೇಶನ್ ನ ಇಲ್ಲಿ ಒಂದು ಕೇಳಿದ್ದಾರೆ. ಅಷ್ಟೇ ಅಲ್ಲ, ಏನೋ ಒಂದು ನೇರ ನೇಮಕಾತಿ ಅಥವಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ರಿ. ಇನ್ನು ಮೇಲೆ ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಲ್ಲ, ನಾವು ಇಂತಿಷ್ಟು ಮಾರ್ಕ್ಸ್ ಗೆ ನಾವು ಎಕ್ಸಾಮಿನೇಷನ್ಸ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಸಹ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಮುಖಾಂತರ ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಬನ್ನಿದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ತಾವೇನಾದ್ರೂ ಬಹಳ ಒಂದು ಕೇರ್ಫುಲ್ ಆಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ. ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ತಯಾರಿಯನ್ನ ತಾವು ಮಾಡ್ಕೊಳ್ಳಿ. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ಇದರ ಒಂದು ರಿಲೇಟೆಡ್ ಆಗಿ ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ನೋಟಿಸ್ ಏನಿದೆ, ಆಲ್ ಇಂಡಿಯಾ ಗ್ರಾಮೀಣ ಡಾಕ್ಸ್ ನ ಒಂದು ಸೆಕ್ಯೂರಿಟಿಗೆ ಆಲ್ರೆಡಿ ಇದನ್ನ ಒಂದು ಫಾರ್ವರ್ಡ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಇಲ್ಲಿ ಒಂದು ವೆರಿಫಿಕೇಶನ್ ಗೋಸ್ಕರ. ಓಕೆನಾ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. 10+2 ಅಂತ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಕೂಡ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮೇಲೆ ಏನೋ ಒಂದು 50 ಮಾರ್ಕ್ಸ್ ಸುಮಾರು 50 ಮಾರ್ಕ್ಸ್ ನ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಸಹ ಇಲ್ಲಿ ಒಂದು ಮಾಡಕ್ಕೆ ತಾವು ಇಲ್ಲಿ ಹೋಗ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮೊದಲು ಇಲ್ಲಿ ಒಂದು ಬೇಸಿಕ್ ಆಗಿ ಮಾತಾಡಕ್ ಹೋದ್ರೆ ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ರೆ ತಾವು ಪ್ರೀವಿಯಸ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಏನು ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಇತ್ತು, ನಂತರ ಡೈರೆಕ್ಟ್ ಆಗಿ ನೇರ ನೇಮಕಾತಿಯ ಮೂಲಕ ತಮ್ಮ ಒಂದು ಸೆಲೆಕ್ಷನ್ ಆಗ್ತಾ ಇತ್ತು. ಬಟ್ ಈಗ 2025 ಒಂದು ಸೆಕೆಂಡ್ ನೋಟಿಫಿಕೇಶನ್ ಏನು ಒಂದು ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ, ಆ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಒಂದು ಕೆಲವೊಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಹೊರಟಿದ್ದಾರೆ. ಅದು ಯಾವ ಒಂದು ಚೇಂಜಸ್ ಮತ್ತು ಆ ಒಂದು ಚೇಂಜಸ್ ಅನ್ನ ಯಾಕೆ ಇವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಚೇಂಜಸ್ ಅನ್ನ ಮಾಡೋದಕ್ಕೆ ಎಂಬುದರ ಬಗ್ಗೆ ಇಲ್ಲಿ ಬಹಳ ತಾವು ಕೇರ್ಫುಲ್ ಆಗಿ ತಾವು ಈ ಒಂದು ವಿಡಿಯೋ ತಾವು ಆದಷ್ಟು ತಾವು ಅರ್ಥವನ್ನ ಮಾಡ್ಕೋಬೇಕಾಗಿರುವಂತದ್ದು. ಪ್ರಪೋಸಲ್ ಫಾರ್ ಮಾಡಿಫಿಕೇಶನ್ ಇನ್ GDS ಆನ್ಲೈನ್ ಎಂಗೇಜ್ಮೆಂಟ್ ಪ್ರೋಸೆಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಒಂದು ಪ್ರಪೋಸಲ್ ಅನ್ನ ಏನು ಆಲ್ರೆಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಏನಕ್ಕಂದ್ರೆ ಮಾಡಿಫಿಕೇಶನ್ ಮಾಡೋದಕ್ಕೆ, ಚೇಂಜಸ್ ಅನ್ನ ಮಾಡೋದಕ್ಕೆ ಅಪ್ಕಮಿಂಗ್ GDS ಆನ್ಲೈನ್ ಎಂಗೇಜ್ಮೆಂಟ್ ನ ಒಂದು ಪ್ರೋಸೆಸ್ ನಲ್ಲಿ ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಇಂಟ್ರೊಡಕ್ಷನ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್ ಆಫ್ಟರ್ ಸೆಲೆಕ್ಷನ್ ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ತಾವು ಇಲ್ಲಿ ಈ ಬಾರಿ ತಾವು ಕೊಡಬೇಕಾಗಿರುವಂತದ್ದು. ಪ್ರೆಸೆಂಟ್ ದ ಸೆಲೆಕ್ಷನ್ ಪ್ರೊಸೆಸ್ ಡಸ್ ನಾಟ್ ಹ್ಯಾವ್ ಎನಿ ಮೆಕ್ಯಾನಿಸಮ್ ಟು ಅಸೆಸ್ ದಿ ಬೇಸಿಕ್ ಕಾಂಪಿಟೆನ್ಸ್ ಆಫ್ ಕ್ಯಾಂಡಿಡೇಟ್ಸ್. ಓಕೆನಾ, ಅಟ್ ಪ್ರೆಸೆಂಟ್ ಏನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕುವಂತಹ ಒಂದು ಕ್ಯಾಂಡಿಡೇಟ್ಗಳು ಯಾರು ಒಂದು ಟ್ಯಾಲೆಂಟೆಡ್ ಒಂದು ಕ್ಯಾಂಡಿಡೇಟ್, ಯಾರು ಒಂದು ನಾನ್ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ ಅಂತ ಒಂದು ಐಡೆಂಟಿಫೈ ಅನ್ನ ಮಾಡಕ್ಕೆ ಏನು ಒಂದು ಆಗ್ತಿಲ್ಲ. ಕಾರಣ ಏನಂದ್ರೆ ಡೈರೆಕ್ಟ್ ಆಗಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇತ್ತು, ಇಂಟರ್ವ್ಯೂ ಸಹ ಇರಲಿಲ್ಲ, ಎಕ್ಸಾಮಿನೇಷನ್ ಸಹ ಇರಲಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಯಾವ ಒಂದು ಕ್ಯಾಂಡಿಡೇಟ್ ಏನೋ ಒಂದು ಚುರುಕಾಗಿದ್ದಾನೆ ಇಲ್ಲ ಅಂತ ಒಂದು ಐಡೆಂಟಿಫೈ ಅನ್ನ ಮಾಡುವಂತಹ ಒಂದು ಮೆಕ್ಯಾನಿಸಮ್ ಏನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರಲಿಲ್ಲ. ಇಲ್ಲಿ ವಿ ಪ್ರಪೋಸ್ ದ ಇಂಟ್ರೊಡಕ್ಷನ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್ ಆಫ್ 50 ಮಾರ್ಕ್ಸ್ ಅಂಡ್ 1 and 2 hours ಆಫ್ ಡ್ಯೂರೇಷನ್ ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಗಳು ಯಾರು ಒಂದು ಚುರುಕಾಗಿದ್ದಾರೆ, ಚುರುಕಾಗಿಲ್ಲ ಅಂತ ಒಂದು ಐಡೆಂಟಿಫೈ ಅನ್ನ ಮಾಡೋದಕ್ಕೆ ಇಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ. ಸುಮಾರು 50 ಮಾರ್ಕ್ಸ್ ನ ಒಂದು ಏನೋ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ ಇಲ್ಲಿ. ಓಕೆನಾ, ಸಿಂಪಲ್ ಆಗಿರುವಂತಹ ಒಂದು ಟೆಸ್ಟ್ ಇರುತ್ತೆ. ಈ ಒಂದು 50 ಮಾರ್ಕ್ಸ್ ನ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನ 1 ಅಥವಾ 2 ಗಂಟೆಯ ಒಂದು ಸಮಯ ಸಹ ತಮಗೆ ಇಲ್ಲಿ ಒಂದು ಕೊಡುವುದಕ್ಕೆ ಇಲ್ಲಿ ಒಂದು ನಿರ್ಧಾರ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂಡಿದ್ದಾರೆ. to be conducted for selected candidates before final appointment as demand
ಡಿಮ್ಯಾಂಡ್ ಶೂಟಬಲ್ ಅಂತಾನು ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಒಂದು ನೋಟಿಸ್ ಮುಖಾಂತರ ತಾವು ಒಂದು ಅಬ್ಸರ್ವ್ ನಾವು ಮಾಡಬಹುದು. ತಾವು ಅಪ್ಲಿಕೇಶನ್ ಹಾಕಿದ ನಂತರ ತಮ್ಮ ಒಂದು ಫೈನಲ್ ಆಗಿ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆದ ನಂತರ ನಂತರ ತಮ್ಮ ಒಂದು ಟೆಸ್ಟ್ ಅಥವಾ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಕಂಡಕ್ಟ್ ಅನ್ನ ಮಾಡ್ತಾರೆ. ಬಿಫೋರ್ ಸೆಲೆಕ್ಷನ್ ಏನೋ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುವಂತಹ ಮುಂಚೆನೆ ಏನೋ ಒಂದು ಟೆಸ್ಟ್ ಅನ್ನ ಕೊಡಲ್ಲ. ಎನ್ಶೋರ್ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಆಪ್ಟಿಟ್ಯೂಡ್ ಅಮಾಂಗ್ ದ ಇನ್ಕಮಿಂಗ್ GDS. ಓಕೆನಾ, ಈ ರೀತಿ ಏನಾದರೂ ಒಂದು ಮಾಡಿದ್ರೆ ಏನೋ ಒಂದು ಅಪ್ಕಮಿಂಗ್ GDS ನ ಒಂದು ಕ್ಯಾಂಡಿಡೇಟ್ಗಳು ಬಹಳ ಒಂದು ಬುದ್ಧಿವಂತರಿರ್ತಾರೆ, ಚುರುಕಾಗಿರ್ತಾರೆ ಒಂದು ಕೆಲಸ ಅನ್ನ ಮಾಡೋದಕ್ಕೆ ಅಂತಾನು ಕೂಡ ಇಲ್ಲಿ ಒಂದು ಹೇಳಿರುವಂಥದ್ದು. ವಿ ಆಲ್ಸೋ ಪ್ರಪೋಸ್ ಅಪ್ಗ್ರೇಡಿಂಗ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ GDS ಎಂಗೇಜ್ಮೆಂಟ್ ಟು 10+2 ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಅದು ಮಾಡಿದ್ದಾರೆ. ಓಕೆ, ಅಷ್ಟೇ ಅಲ್ಲ, ಏನು ಈ ಒಂದು ಕ್ವಾಲಿಫಿಕೇಶನ್ ಏನಿದೆ ಅದನ್ನ SLC ಅನ್ನ ಬಿಟ್ಟು ನಾವು ಸೆಕೆಂಡ್ PUC ನಾವು ಏನೋ ಒಂದು ಕ್ವಾಲಿಫಿಕೇಶನ್ ನಾವು ಇಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಒಂದು ಕ್ವಾಲಿಫಿಕೇಶನ್ ಗೆ ಒಂದು ಚೇಂಜಸ್ ಗೆ ಬಂದಾಗ ಈ ಒಂದು ಸೆಕೆಂಡ್ PUC ಏನಿದೆ ನನ್ನ ಒಂದು ಒಪಿನಿಯನ್ ಪ್ರಕಾರ ಇದು ಒಂದು ಸರಿ ಅನ್ಸಲ್ಲ. ಏನಕ್ಕಂದ್ರೆ ಒಂದು ಪ್ರತಿ ಒಂದು ವರ್ಷ ಒಂದು ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಗಳು SLC ಒಂದು ಏನೋ ಒಂದು ಪರ್ಸೆಂಟೇಜ್ ಅನ್ನ ಇಟ್ಕೊಂಡು ಅಪ್ಲೈ ಮಾಡ್ತಾರೆ. ಬಟ್ ಈ ರೀತಿಯಾಗಿ 10+2 ಒಂದು ಕ್ವಾಲಿಫಿಕೇಶನ್ ಮಾಡಿರುವಂತದ್ದು ನನಗಂತೂ ಇಲ್ಲಿ ಒಂದು ಸರಿ ಅನ್ಸಿಲ್ಲ. ಸೊ ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ಫೀಡ್ಬ್ಯಾಕ್ ಏನು ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ತಾವು ತಿಳಿಸ್ಕೊಡಿ. ವಿ ಆಲ್ಸೋ ರಿಕಮೆಂಡ್ ಸಮ್ ವೇಟೇಜ್ ಆರ್ ಪ್ರಿಫರೆನ್ಸ್ ಫಾರ್ ಲೋಕಲ್ ಕ್ಯಾಂಡಿಡೇಟ್ಸ್ ಅಂತ ಕೇಳಿದ್ದಾರೆ. ಓಕೆನಾ, ಲೋಕಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ವೈಟೇಜ್ ಅನ್ನೋದು ಪ್ರೊವೈಡ್ ಅನ್ನ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ದೋಸ್ ಎಜುಕೇಟೆಡ್ ಅಂಡರ್ ದ ಸೇಮ್ ಸ್ಟೇಟ್ ಬೋರ್ಡ್ ಅಂಡ್ ಹ್ಯಾವಿಂಗ್ ಲಾಂಗ್ ಟರ್ಮ್ ರೆಸಿಡೆಂಟ್ ಇನ್ ದ ಏರಿಯಾ. ಯಾರೆಲ್ಲ ಒಂದು ಸ್ವಂತವಾಗಿರುವಂತಹ ಒಂದು ಸ್ಟೇಟ್ ನ ಬೋರ್ಡ್ ನಲ್ಲಿ ಏನೋ ಒಂದು ಕ್ವಾಲಿಫಿಕೇಶನ್ ಮಾಡ್ಕೊಂಡಿರ್ತೀರಿ ಅಂತ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ವೇಟೇಜ್ ಅನ್ನೋದು ಕೊಡ್ತಾರೆ. ಓಕೆನಾ, ಕೆಲವೊಂದು ಫೆಸಿಲಿಟೀಸ್ ಸಹ ಇಲ್ಲಿ ಒಂದು ಮಾಡಿಕೊಡ್ತಾರೆ ಅಂತಾನು ಹೇಳಿದ್ದಾರೆ. ಕಾರಣ ಏನಂದ್ರೆ ದಿಸ್ ವಿಲ್ improve local language proficiency, familiarity with the community and better delivery of service ಅಂತಾನು ಕೇಳಿದ್ದಾರೆ. ಸಪೋಸ್ ನಮ್ಮ ಒಂದು ಲೋಕಲ್ ಸ್ಟೇಟ್ ನ ಒಂದು ಬೋರ್ಡ್ ಅಲ್ಲಿ ನಮ್ಮ ಒಂದು ಕ್ವಾಲಿಫಿಕೇಶನ್ ಆಗಿದೆ ಅಂದ್ರೆ ಓಕೆನಾ, ಆ ಒಂದು ಲೋಕಲ್ ಜನರ ಒಂದು ಲ್ಯಾಂಗ್ವೇಜಸ್ ನಾವು ಆರಾಮ್ಸೆ ನಾವು ತಿಳ್ಕೊಂಡಿರ್ತೀವಿ. ಅವರ ಒಂದು ಜೊತೆ ನಾವು ಯಾವ ರೀತಿ ಮಾತಾಡಬಹುದು, ಯಾವ ರೀತಿ ನಾವು ಕಮ್ಯುನಿಕೇಟ್ ಅನ್ನ ಮಾಡಬಹುದು, ಕಸ್ಟಮರ್ಸ್ ಅನ್ನ ಯಾವ ರೀತಿ ನಾವು ಹ್ಯಾಂಡಲ್ ಅನ್ನ ಮಾಡೋದು ಎಂಬುದರ ಬಗ್ಗೆ ನಮಗೆ ತಿಳುವಳಿಕೆ ಇದ್ದೇ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಕೂಡ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಪ್ರೊಫಿಷಿಯನ್ಸಿ ಅನ್ನೋದು ಕೊಟ್ಟಿದ್ದಾರೆ, ಒಂದು ವೈಟೇಜ್ ಅನ್ನೋದು ಇಲ್ಲಿ ಒಂದು ಕೊಡ್ತಿದ್ದಾರೆ. ವಿ ಸಜೆಸ್ಟ್ 3 ಸ್ಟೇಜ್ ಬೇಸ್ಡ್ ಇಂಪ್ಲಿಮೆಂಟೇಷನ್ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಮೊದಲು ನಾರ್ಮಲ್ ಆನ್ಲೈನ್ ಅಪ್ಲಿಕೇಶನ್ ಪ್ರತಿಯೊಬ್ಬರು ಯಾವ ರೀತಿ ನಾವು ಅಪ್ಲೈ ಮಾಡ್ತೀರಾ ಅದೇ ರೀತಿಯಾಗಿ ತಾವು ಆನ್ಲೈನ್ ಅಪ್ಲಿಕೇಶನ್ ಅಥವಾ ಅಪ್ಲೈ ಮಾಡಬೇಕಾಗಿರುತ್ತೆ. ನಂತರ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ, ಅಂದ್ರೆ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ನಂತರ ಸೆಕೆಂಡ್ ಏನು ಮಾಡ್ತಾರೆ ಅಂದ್ರೆ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳನ್ನ ಇಲ್ಲಿ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಮಾಡ್ತಾರೆ. ಓಕೆನಾ, ಸಿಂಪಲ್ ಆಗಿ 50 ಮಾರ್ಕ್ಸ್ ನ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಇಲ್ಲಿ ಒಂದು ಮಾಡಕ್ಕೆ ಇಲ್ಲಿ ಒಂದು ಹೋಗ್ತಿರೋದು. ಮತ್ತು ಮೂರನೇದಾಗಿ ಫೈನಲ್ ಸೆಲೆಕ್ಷನ್ ಬೇಸ್ಡ್ ಆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಸ್ಕ್ರೀನಿಂಗ್ ಟೆಸ್ಟ್ ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಮತ್ತು ಮೂರನೇದಾಗಿ ಆಬ್ವಿಯಸ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಮಾಡ್ತಾರೆ. ನಂತರ ಏನು ತಾವು 50 ಮಾರ್ಕ್ಸ್ ನ ಒಂದು ಸ್ಕ್ರೀನಿಂಗ್ ಟೆಸ್ಟ್ ನ ಕೊಟ್ಟಿರ್ತೀರಾ ಅದರ ಒಂದು ರಿಸಲ್ಟ್ಸ್ ನ ಒಂದು ಬೇಸಿಸ್ ಮೇಲೆ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ನ ಈ ರೀತಿಯಾಗಿ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಒಂದು ಹೇಳ್ತಿರುವಂತದ್ದು. ಈ ಎಲ್ಲಾ ಒಂದು ಪ್ರೋಸೆಸ್ ಅನ್ನ ಒಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಏನು ಕಾರಣ ಏನಂದ್ರೆ ದಿಸ್ ಪ್ರೋಸೆಸ್ ವುಡ್ ಹೆಲ್ಪ್ ಫಿಲ್ಟರ್ ಔಟ್ ನಾನ್ ಸೀರಿಯಸ್ ಅಪ್ಲಿಕೆಂಟ್ ಫ್ರಮ್ ದ ಲ್ಯಾಕ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಇನ್ ಎವ್ರಿ ಸೈಕಲ್ ಅಂತ ಒಂದು ಮೆನ್ಷನ್ ಮಾಡಿರುವಂತದ್ದು. ತಾವು ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಬ್ಸರ್ವ್ ಮಾಡಬಹುದು, ಬಹಳಷ್ಟು ಒಂದು ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಅನ್ನೋದು ಹಾಕ್ತಾರೆ. ಬಟ್ ಆ ಎಲ್ಲಾ ಒಂದು ಕ್ಯಾಂಡಿಡೇಟ್ಗಳು ಒಂದು ನಿಜವಾಗಿರುವಂತಹ ಒಂದು ಕ್ಯಾಂಡಿಡೇಟ್ ಅಲ್ಲ. ಆಲ್ಮೋಸ್ಟ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಅದರಲ್ಲಿ ಒಂದು ಫೇಕ್ ಆಗಿರುವಂತಹ ಒಂದು ಅಪ್ಲಿಕೆಂಟ್ಸ್ ಹೋಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಅಂತ ಒಂದು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಒಂದು ರಿಮೂವ್ ಅನ್ನ ಮಾಡಕ್ಕೆ, ಅಷ್ಟೇ ಅಲ್ಲ ನಾನ್ ಸೀರಿಯಸ್ ನ ಒಂದು ಅಪ್ಲಿಕೆಂಟ್ಸ್ ಯಾರೆಲ್ಲ ಒಂದು ಇರ್ತಾರೆ, ಬೇಕಾಬಿಟ್ಟೆ ಅಪ್ಲಿಕೇಶನ್ಸ್ ಅನ್ನ ಯಾರೆಲ್ಲ ಒಂದು ಹಾಕ್ತಾ ಇರ್ತಾರೆ ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ರಿಮೂವ್ ಅನ್ನ ಮಾಡಕ್ಕೆ ಈ ರೀತಿಯಾಗಿರುವಂತಹ ಒಂದು ಹೊಸದಾಗಿರುವಂತಹ ಒಂದು ಚೇಂಜಸ್ ಅನ್ನೋದು ಮಾಡಕ್ಕೆ ಹೋಗ್ತಿದ್ದಾರೆ. It would ensure that selected GDS have basic proficiency before assuming public facing responsibilities ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ನಾನ್ ಸೀರಿಯಸ್ ನ ಒಂದು ಕ್ಯಾಂಡಿಡೇಟ್ಸ್ ಗಳಾಗಿರ್ಬೋದು, ಫೇಕ್ ಒಂದು ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಅಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ವೇಳೆ ಏನಾದ್ರು ಒಂದು ಸೆಲೆಕ್ಷನ್ಸ್ ಪಡ್ಕೊಂಡ್ರೆ ಬಟ್ ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಂದ ಕಸ್ಟಮರ್ ಗಳಿಂದ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಿಲ್ಲ. ಅಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು ತಿಳುವಳಿಕೆ ಇರಲ್ಲ. ಯಾವ ಒಂದು ಕಸ್ಟಮರ್ ಜೊತೆ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಿಹೇವ್ ಮಾಡೋದು ಏನು ಒಂದು ಗೊತ್ತಿರಲ್ಲ. ಓಕೆನಾ, it also preserve transparency in recruitment while addressing regional needs. For ಏನು ಒಂದು furthermore it will discourage misprinted or
ಆರ್ ಫೇಕ್ ಅಪ್ಲಿಕೇಶನ್ಸ್ ಅಂತಾನು ಕೂಡ ಇಲ್ಲಿ ಹೇಳಿರುವಂತದ್ದು. ರೀಸೆಂಟ್ ಟ್ರೆಂಡ್ಸ್ ಶೋ ದಟ್ ಮೆನಿ ನ್ಯೂ GDS ಲ್ಯಾಕ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಈಗ ಸದ್ಯಕ್ಕೆ ಬಹಳಷ್ಟು ಒಂದು GDS ನ ಒಂದು ಎಂಪ್ಲಾಯ್ಸ್ ಏನಿದ್ದಾರೆ ಅವರ ಬಳಿ ಏನೋ ಒಂದು ಒಳ್ಳೆಯ ಒಂದು ಕಮ್ಯುನಿಕೇಶನ್ ಇಲ್ಲ. ಅಷ್ಟೇ ಅಲ್ಲ, ವಿತ್ ದ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೇಸ್ ಡಿಫಿಕಲ್ಟಿ ಇನ್ ರೂಟೀನ್ ಆಫೀಸ್ ವರ್ಕ್. ಬಹಳಷ್ಟು ಒಂದು ಕಂಪ್ಲೇಂಟ್ಸ್ ಗಳು ಬರ್ತಿದ್ದಾವೆ GDS ನ ಒಂದು ಎಂಪ್ಲಾಯ್ಸ್ ನಲ್ಲಿ. ಪಬ್ಲಿಕ್ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ಸರ್ವಿಸ್ ಕ್ವಾಲಿಟಿ ಇನ್ ರೂರಲ್ ಏರಿಯಾಸ್ ಹ್ಯಾವ್ ಆಲ್ಸೋ ಇನ್ಕ್ರೀಸ್ ಅಂತಾನು ಕೇಳಿದ್ದಾರೆ. ಓಕೆ, ನಾವು ಒಂದು ಬ್ಯಾಡ್ ಆಗಿ ಒಂದು ಇಂಪ್ಯಾಕ್ಟ್ ಪಡ್ತಿದೆ ಒಂದು ಕಸ್ಟಮರ್ ನ ಒಂದು ಜೊತೆ, ಒಂದು ಆಫೀಸ್ ನ ಒಂದು ಜೊತೆ. ದಿಸ್ ಕಾಲ್ ಫಾರ್ ಎ ಬೆಟರ್ ಅಸೆಸ್ಮೆಂಟ್ ಮಾಡೆಲ್ ಡ್ಯೂರಿಂಗ್ ದ ಎಂಗೇಜ್ಮೆಂಟ್. ಈ ಒಂದು ಹೊಸದಾಗಿರುವಂತಹ ಒಂದು ಪ್ರೋಸೆಸ್ ನಾವೇನಾದ್ರು ತಂದ್ರೆ ಒಂದು ಒಳ್ಳೆಯ ಒಂದು ಸರ್ವಿಸಸ್ ಅನ್ನ ಕೊಡ್ತಾರೆ ಒಂದು ಪಬ್ಲಿಕ್ ಗೆ, ಕಸ್ಟಮರ್ ಗೆ ಎಂಬುದರ ಬಗ್ಗೆ ಕೂಡ ಇಲ್ಲಿ ಒಂದು ಹೇಳುವಂತದ್ದು. ವಿ ಅಂಡರ್ಸ್ಟ್ಯಾಂಡ್ ದಟ್ ಲಾರ್ಜ್ ಸ್ಕೇಲ್ ಎಕ್ಸಾಮಿನೇಷನ್ಸ್ ಮೇ ನಾಟ್ ಬಿ ಫೇಸಿಬಲ್ ಅಂಡರ್ ದ ಕರೆಂಟ್ ಸಿಸ್ಟಮ್. ಓಕೆನಾ, ಇದನ್ನ ನಾವು ಬೇರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಮಾಡೋದಕ್ಕೆ ಹೋಗೋದಿಲ್ಲ. However, this proposal offer a practical solution by limiting the screening test to the final shortlist candidate. ಒಂದು ಸಣ್ಣದಾಗಿರುವಂತಹ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸೆಲೆಕ್ಷನ್ಸ್ ಅನ್ನ ನಾವು ಮಾಡ್ಕೊಂತೀವಿ. ಕೀಪಿಂಗ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಲೋಡ್ ಮಿನಿಮಮ್ ವೈಲ್ ಇಂಪ್ರೂವಿಂಗ್ ರಿಕ್ರೂಟ್ಮೆಂಟ್ ಕ್ವಾಲಿಟಿ. ಓಕೆನಾ, ಈ ರೀತಿ ಏನಾದರೂ ಒಂದು ಮಾಡಿದ್ರೆ ಒಂದು ವರ್ಕ್ ಲೋಡ್ ಸಹ ಇಲ್ಲಿ ಒಂದು ಕಡಿಮೆ ಆಗುತ್ತೆ ಅಂತಹ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿರುತ್ತದೆ. ಅಷ್ಟೇ ಅಲ್ಲ, ಈ ಎಲ್ಲಾ ಒಂದು ಬದಲಾವಣೆಗಳನ್ನ therefore request that the following steps be taken to ensure all fair and efficient improvement in the GDS engagement process. Constitute a committee to examine this proper in details. ಈ ಎಲ್ಲಾ ಒಂದು ಬದಲಾವಣೆಗಳನ್ನ ಏನೋ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಕ್ಕೆ ಆದಷ್ಟು ಈ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಒಂದು ಕಮಿಟಿಯನ್ನ ಏನೋ ಒಂದು ನೇಮಕಾತಿಯನ್ನ ಮಾಡಿ ಆದಷ್ಟು ಈ ಒಂದು ಬದಲಾವಣೆಗಳನ್ನ ನಾವು ತರ್ತೀವಿ ಅಂತ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಮುಖಾಂತರ ಇಲ್ಲಿ ಒಂದು ತಿಳಿಸಿರುವಂತದ್ದು. ಸ್ನೇಹಿತರೆ ಒಂದು ಗೊತ್ತಿರಲಿ, ಮುಂದೆ ರಿಲೀಸ್ ಮಾಡುವಂತಹ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿನಲ್ಲಿ ಈ ಎಲ್ಲಾ ಒಂದು ಇಂಪ್ಲಿಮೆಂಟ್ ಗಳನ್ನ ಮಾಡ್ತಾವೆ. ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಇರುವಂತದ್ದು ಏನಂದ್ರೆ, ಬ್ರದರ್ ಈ ಎಲ್ಲಾ ಒಂದು ಬದಲಾವಣೆಗಳನ್ನ ಮುಂದಿನ ಒಂದು ನೋಟಿಫಿಕೇಶನ್ ಅಲ್ಲಿ ಏನೋ ಒಂದು ಅನೌನ್ಸ್ಮೆಂಟ್ ಅಥವಾ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡ್ಬಿಡ್ತಾರೆ ಅಂದ್ರೆ, ನೋಡಿ ಇದರ ಬಗ್ಗೆ ಒಂದು ಕನ್ಫರ್ಮೇಶನ್ ಇಲ್ಲ, ಬಟ್ ನಾವು ಇಂಪ್ಲಿಮೆಂಟ್ ಅನ್ನ ಮಾಡ್ತೀವಿ ಅಂತ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಒಂದು ಹೊರತು ನಾವು 100% ನಾವು ಇಂಪ್ಲಿಮೆಂಟ್ ಅನ್ನ ಮಾಡ್ತೀವಿ ಅಂತ ಇಲ್ಲಿ ಒಂದು ಹೇಳಿಲ್ಲ. ಏನಾದ್ರು ಇದ್ರೆ ಇನ್ನೊಂದು ಒಂದು ಹೊಸದಾಗಿರುವಂತಹ ಒಂದು ಕನ್ಫರ್ಮೇಶನ್ ಆಗಿರುವಂತಹ ಒಂದು ನೋಟಿಸ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಆದಷ್ಟು ಬೇಗ ನಾನು ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನೋದು ಶೇರ್ ಅನ್ನ ಮಾಡ್ತೀನಿ.